ಹಲೋ ಹಾಯ್ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲ ನನ್ನ ಚಾನೆಲ್ ಆದ ಸಂಜಯ್ ನಗರ ಸುತ್ತಮುತ್ತಗೆ ಸ್ವಾಗತ ಸುಸ್ವಾಗತ. ನಮ್ಮ ಸಂಜಯ್ ನಗರಿಂದ ಹಾಫ್ ಅನ್ ಅವರ್ ಹಿಡಿಯುತ್ತೆ ಇದು ಜಕ್ಕೂರು ಗ್ರೌಂಡ್ಗೆ ಹೋಗೋದಕ್ಕೆ. ಸೊ ನಾವಿಲ್ಲಿ ಜಕ್ಕೂರು ಗ್ರೌಂಡ್ ಬಂದಿದ್ದೀರಿ. ಜಕ್ಕೂರು ಗ್ರೌಂಡ್ ಏನಕ್ಕೆ ಬಂದಿದ್ದೀರಿ ಅಂದರೆ, ಸಂಕ್ರಾಂತಿ ಸ್ಪೆಷಲ್ ಆಗಿ ಸುಕ್ಕಿ ಹುಕ್ಕಿ ಅಂತ ಕೃಷ್ಣೇಗೌಡರವರು ಆರ್ಗನೈಸ್ ಮಾಡಿದ್ರು. ಈ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ವೀಕ್ಷಕರೇ. ನೀವೆಲ್ಲ ನೋಡಿರ್ಬೋದು. ಹಳ್ಳಿ ವಾತಾವರಣ ಎಂಟ್ರೆ ಆಗ್ತಿದ್ದಂಗೆ ನಿಮಗೆ ಹಳ್ಳಿ ವಾತಾವರಣ ಬರುತ್ತೆ. ಆ ಹಾಡು, ರಂಗೋಲಿ, ಅರೇಂಜ್ಮೆಂಟು, ಈ ಬೆಲ್ಲದ ಅರೇಂಜ್ಮೆಂಟು, ಸ್ಟಾಲ್ಸು ಏನೆಲ್ಲ ಇದೆ ನೀವು ನೋಡೋಣ. ಈ ಇದರಲ್ಲಿ ನೋಡೋಣ ಬನ್ನಿ. ಸುಕ್ಕಿ ಹುಕ್ಕಿ ಅಂತ ಈ ಪ್ರೋಗ್ರಾಮ್ ಹೆಸರು. 3 ದಿನ ನಡೀತು ಬ್ಯಾಂಗ್ಳೂರಲ್ಲಿ. ಹೇಳಬೇಕು ಅಂದರೆ ಕೃಷ್ಣ ಬೈರೇಗೌಡರವರು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನೋಡಿದ್ರಲ್ಲ, ಈ ಬೆಲ್ಲದ್ದು ಅರೇಂಜ್ಮೆಂಟ್ ಮಾಡಿದ್ರು. ಎಷ್ಟು ಚಿಕ್ಕ ಚಿಕ್ಕ ಶೇಪ್ದು ಬೆಲ್ಲದ್ದೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ರು. ಸೊ ನಾನು ನನ್ನ ಮಕ್ಕಳು ದಯವಿಟ್ಟು ಕರ್ಕೊಂಡೋಗಿ ಇಂಥ ಪ್ರೋಗ್ರಾಮ್ಗಳಿಗೆ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ರೋಗ್ರಾಮ್ಗಳು ನೋಡಿದ್ರಲ್ಲ. ಎಂತೆಂಥ ಬೆಲ್ಲದ ಶೇಪ್ಸ್ ಇದೆ, ಡಿಫ್ರೆಂಟ್ ಶೇಪಲ್ಲಿ ಅವರು ಆರ್ಟ್ ಮಾಡಿದ್ದಾರೆ. ಸೊ ಆರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಾನು ನನ್ನ ಮಗಳು ಅಲ್ಲಿರೋ ಬೆಲ್ಲನ ಕೊಟ್ಟರು ಅವ್ರು ನನಗೇನೆ ಟೇಸ್ಟ್ ಮಾಡಿ ಅಂತ. ಆ ಬೆಲ್ಲ ಯಾವ ಥರ ಇತ್ತು ಅಂದರೆ ಸ್ವೀಟ್ ಅಂದರೆ ಹನಿ ಸ್ವೀಟ್ ಇತ್ತು, ಅಷ್ಟು ಚೆನ್ನಾಗಿತ್ತು ಆ ಬೆಲ್ಲ. ಸೊ ನಾವು ಬೆಲ್ಲ ತಿಂದ್ಕೊಂಡು ಸುಗ್ಗಿ ಹುಗ್ಗಿನ ಎಂಜಾಯ್ ಮಾಡೋಕ್ಕೆ ರೆಡಿ ಆಗಿದ್ವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಧಾನ್ಯದಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಗಳು ಈಚ್ ಆ್ಯಂಡ್ ಎವ್ರಿಥಿಂಗ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಅವ್ಳು ಅದೇನು ಮಮ್ಮ ಅಂತಲೇ ಕೇಳ್ತಾ ಇದ್ಲು. ಸೊ ನಾವು ಎಕ್ಸ್ಪ್ಲೇನ್ ಮಾಡ್ತಾ ನಮಗೂ ತಿಳ್ಕೊಳಂಗಾಯ್ತು, ಅವ್ರಿಗೂ ತಿಳ್ಸಂಗಾಯ್ತು. ಸೊ 3 ದಿನ ಏನೇನು ಪ್ರೋಗ್ರಾಮ್ ಆಯಿತು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಸೊ ನಾನು ಸೆಕೆಂಡ್ ಡೇ ಹೋಗಿದ್ದೆ. ಆ್ಯಕ್ಚುಲಿ ನಾನು ಫಸ್ಟ್ ಡೇ ಹೋಗಿರಲಿಲ್ಲ. ಸೊ ಸೆಕೆಂಡ್ ಡೇಯಲ್ಲಿ ಏನೇನಿತ್ತು, ಯಾವ್ಯಾವ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಹಗ್ಗ ಜಗ್ಗಾಟ, ರಂಗೋಲಿ ಕಾಂಪಿಟೇಷನ್ನು, ಆಮೇಲೆ ಕುಸ್ತಿ, ಕಬಡ್ಡಿ, ಪೇಂಟಿಂಗ್ ಕಾಂಪಿಟೇಷನ್, ಡ್ಯಾನ್ಸ್ ಪ್ರೋಗ್ರಾಮು, ಕಾನ್ಸರ್ಟು ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ವೀಕ್ಷಕರೇ, ನೆಕ್ಸ್ಟ್ ಟೈಮ್ ಅರೇಂಜ್ ಮಾಡಿದಾಗ ಈ ಪ್ರೋಗ್ರಾಮ್ನ ಯಾರು ಮಿಸ್ ಮಾಡಿಬಿಡಿ. ದಯವಿಟ್ಟು ಹೋಗಿ, ಫ್ರೀ ಆಗಿರುತ್ತೆ. ತುಂಬಾ ಸ್ಟಾಲ್ಸ್ ಇರುತ್ತೆ. ಸ್ಟಾಲ್ಸಲ್ಲಿ ಏನೇನು ತೊಗೊಬೋದು, ಏನೇನು ಹೊಸ ಐಟಮ್ಸ್ ಇರುತ್ತೆ, ಏನೇನು ಐಟಮ್ಸ್ ಇರುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ಸ್ಟಾಲ್ಸ್ ಎಲ್ಲ ನೋಡ್ಬೋದು. ನೋಡೋಣ. ಹಳ್ಳಿ ವಾತಾವರಣನೇ ಕೊಟ್ಟಿದ್ದು ಆ್ಯಕ್ಚುಲಿ ಆ ಗ್ರೌಂಡಲ್ಲಿ. ಎಷ್ಟು ಕ್ಲೀನ್ ಅಂತ ನೋಡಿ. ಆ ಗ್ರೌಂಡ್ ಮ್ಯಾಟ್ ಎಲ್ಲ ಕ್ಲೀನಾಗಿತ್ತು. BBMP ಅವರು ಅಷ್ಟೇ ಒಂಚೂರು ಗಲೀಜಾಗಿದ್ದಂಗೆ ಗ್ರೌಂಡ್ನ ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ರು. ಹ್ಯಾಟ್ಸ್ ಆಫ್ ಟು ಆಲ್ ದ ಪೀಪಲ್ ಹೂ ಆರ್ಗನೈಸ್ ದಿಸ್ ಪ್ರೋಗ್ರಾಮ್. ಆ್ಯಕ್ಚುಲಿ ಎಷ್ಟು ಕ್ಲೀನಾಗಿತ್ತು. ಸೊ ನನ್ನ ಮಗಳಂತೂ ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಐ ವಾಸ್ ಹ್ಯಾಪಿ ಫಾರ್ ದಟ್. ಅವ್ರಿಗೋಸ್ಕರ ನಾವು ಹೋಗಿದ್ದು. ಆ್ಯಕ್ಚುಲಿ ನಾವು ಎಂಜಾಯ್ ಮಾಡೋದು ಆಯಿತು. ನೋಡಿದ್ರಲ್ಲ, ತೆಂಗಿನ ಗಾಡಿನೆಲ್ಲ ನಿಲ್ಸಿದ್ರು. ಅಲ್ಲಿ ರೈಡ್ ಇತ್ತು, ಹಸು ಬಿಲ್ಲಕಾಟ್ ರೈಡ್ ಇತ್ತು, ಹಸುದಿತ್ತು, ಆಮೇಲೆ ಕಿಚ್ಚಿದು ಒಂದು ಸಪ್ರೇಟ್ ವಿಡಿಯೋ ಹಾಕ್ತಾ ಇದ್ದೀನಿ. ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ನನ್ನ ಮುದ್ದು ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅವಳಿಗೆ ಈ ಥರ ಔಟಿಂಗ್ ಅಂದರೆ ತುಂಬ ಇಷ್ಟ. ಈ ಥರ ಹೋಗೋದು, ಅಲ್ಲಿ ತನಕದೊಳಗಡೆ ಹೋಗಿ ಎಂಜಾಯ್ ಮಾಡೋದು. ನಾನು ಆದಷ್ಟು ಮಾಲ್ಸ್ಗೆಲ್ಲ ನಾನು ಅವನ್ನ ಅವಾಯ್ಡ್ ಮಾಡ್ತೀನಿ. ಮೊಬೈಲು ಮತ್ತು ಮಾಲು, ಈ ಥರ ಗೇಮ್ಸ್ ಎಲ್ಲ 2-3 ಮಂತ್ಸ್ ಒಂದ್ಸಲಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆದರೆ ಈ ಥರ ಕಲ್ಚರಲ್ ಪ್ರೋಗ್ರಾಮ್ಸು, ಡ್ಯಾನ್ಸು, ಈ ಥರ ಪ್ರೋಗ್ರಾಮ್ಸ್ ಅವನ್ನ ತುಂಬ ಜಾಸ್ತಿ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಬಿಫೋರೆಲ್ಲ ನಾನು ತುಂಬ ವಿಡಿಯೋಸ್ ಮಾಡಿದ್ದೆ. ಸೊ ಆ ವಿಡಿಯೋಸ್ನೆಲ್ಲ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಸೊ ಯಾವ್ಯಾವ್ದು ಆಗುತ್ತೋ ಆದಷ್ಟು ನಾನು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳನ್ನ ಈ ಥರ ಪ್ರೋಗ್ರಾಮ್ಸ್ಗೆಲ್ಲ ಕರ್ಕೊಂಡೋಗಿ. ಆದಷ್ಟು TV, ಮೊಬೈಲಿಂದ ಮಕ್ಕಳನ್ನ ದೂರ ಆಗಿ. ಸೊ ಅವ್ರಿಗೆ ಆಚೆ ಎನ್ವೈರನ್ಮೆಂಟ್ನ ಈ ಥರ ಎಂಜಾಯ್ ಮಾಡೋದಕ್ಕೆ
ಸೊ ನೋಡಿದ್ರಲ್ಲ ನನ್ನ ಮಗಳು ಬೆಲ್ಲ ತಿನ್ಕೊಂಡೇ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಸುಗ್ಗಿ ಹುಗ್ಗಿ ಎಂಟ್ರೆನ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಫುಡ್ ಸ್ಟಾಲು ತುಂಬಾ ಸ್ಟಾಲ್ಸ್ ಇತ್ತು ಆ್ಯಕ್ಚುಲಿ. ಫುಡ್ ಸ್ಟಾಲ್ ಅಂತೂ ಸೂಪರ್, ಬಿಸಿ ಬಿಸಿ ಊಟ ಇತ್ತು, ಇಡ್ಲಿ ಇತ್ತು, ಉಪ್ಪಿಟ್ಟಿತ್ತು. ನಿಮಗೆ ಸ್ಟಾಲ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಎಲ್ಲ ಆ್ಯಕ್ಚುಲಿ ಕಮ್ಮಿನೇ ಇತ್ತು, ಎಲ್ಲ ಪ್ರೈಸಸ್ ನೋಡಿದ್ರೆ ಎಲ್ಲ ಕಮ್ಮಿಗೆ ಇತ್ತು. ಅದು ಅಷ್ಟು ಎಕ್ಸ್ಪೆನ್ಸಿವ್ ಏನಿರಲಿಲ್ಲ. ಸೊ ನೀವು ನೋಡ್ಬೋದು ಕುರ್ತಾಸು, ಡಿಫ್ರೆಂಟ್ ಯೂನಿಕ್ ಐಟಮ್ಸೂ ಇತ್ತು. ನಾನು ನೋಡಿದ ಹಾಗೆ ತುಂಬಾ ಯೂನಿಕ್ ಐಟಮ್ಸ್ ಇತ್ತು. ಸೊ ನೋಡಿದ್ರಲ್ಲ ವೀಕ್ಷಕರೇ ಏನೇನು ಐಟಮ್ಸ್ ಇದೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಟಾಲ್ಸಲ್ಲಿ ವಿಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬರೀ ಸ್ಟಾಲ್ಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡ್ಯಾನ್ಸ್ ಇರುತ್ತೆ, ಸೊ ಕಂಟಿನ್ಯೂಷನ್ ಇರುತ್ತೆ. ಸೊ ನೀವು ಪಾರ್ಟ್ 2 ಪಾರ್ಟ್ 3 ಆ ಥರ ಸುಗ್ಗಿ ಹುಗ್ಗಿನ ನೋಡ್ಬೋದು. ಆ್ಯಕ್ಚುಲಿ ಅಲ್ಲಿ ನಾನು ಫುಲ್ ಡೇ ಹೋಗಿದ್ದರೆ ನೀವು ತುಂಬಾ ಪ್ರೋಗ್ರಾಮ್ಸ್ ಇರ್ತಾಯಿತ್ತು ವಿಡಿಯೋಸ್ ಮಾಡೋದಕ್ಕೆ. ಬಟ್ ಐ ಮಿಸ್ ದ ಚಾನ್ಸ್. ಸೊ ನಾವು ಹೊರಟಿದ್ದೆ ನಾವು 3 o'clock ಹೋಗಿದ್ದಿದ್ದು ಮಾರ್ನಿಂಗು. ಸೊ ನನಗೆ ಬರೀ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಸಿಕ್ತು. ಸೊ ಎಲ್ಲೆಲ್ಲೋ ಕಾಲೇಜಸ್ಸು, ಸ್ಕೂಲು, ಡ್ಯಾನ್ಸ್ ಅಕಾಡೆಮಿ, ಫುಲ್ ಡ್ಯಾನ್ಸ್ ಪ್ರೋಗ್ರಾಮ್ಸೇ ನಡೀತಾ ಇತ್ತಲ್ಲಿ. ತುಂಬಾ ಚೆನ್ನಾಗಿತ್ತು. ಮಕ್ಕಳು ಚೆನ್ನಾಗೇ ಡ್ಯಾನ್ಸ್ ಆಡಿದ್ರು. ಸೊ ನನ್ನ ಮಗಳಿಗೂ ಡ್ಯಾನ್ಸ್ ಆಡ್ತಾಯಿದ್ರು, ಅವಳು ಎಂಜಾಯ್ ಮಾಡಿದ್ರು. ಸೊ ನೋಡಿದ್ರಲ್ಲ ಸ್ಟಾಲ್ಸು, ಅವರೆಕಾಯಿ ಮೇಲ ಬೇರೆ ಕಡೆ ಹೋಗೋ ಬದಲು ನೀವು ಇಲ್ಲೇ ತಿನ್ಬೋದು ಅವರೆಕಾಯ್ದು ಇದಿದೆ. ಸೊ ನಾವು ಈ ಸ್ಟಾಲಲ್ಲಿ ನಿಮಗೆ ಡಿಫ್ರೆಂಟ್ ಐಟಮ್ಸ್ ನೋಡೋಕ್ಕೆ ಬಂತು. ಸೊ ನೋಡಿ ಎಷ್ಟು ಯುನೀಕ್ ಆಗಿದೆ ಐಟಮ್ಸು. ಸೊ ಐ ಲೈಕ್ ಆಲ್ ದ ಐಟಮ್ಸ್ ವಾಟ್ ಎವರ್ ಇಸ್ ದೇರ್. ಸೊ ನೀವು ನೋಡ್ಬೋದು ಸ್ವಲ್ಪ ಫಾರಿನ್ ಥರ ಇರ್ತಿದೆ ಐಟಮ್ಸ್, ಫಾರಿನರ್ಸ್ ಐಟಮ್ಸ್ ಇರುತ್ತಲ್ಲ ಆ ಥರ ಇತ್ತು. ಸೊ ಅವ್ರಿಗೆ ಇಂಟರ್ವ್ಯೂ ಮಾಡಬೇಕಾಗಿತ್ತು ಏನು ಐಟಮ್ಸ್ ಏನು ಅಂತ. ಕಸ್ಟಮರ್ಸ್ ಎಲ್ಲ ಇದ್ದರು. ಸೊ ನಾನು ಅಷ್ಟು ಇದು ಮಾಡೋಕ್ಕೆ ಹೋಗಲಿಲ್ಲ, ಅಂದ್ಬಿಟ್ಟೆ. ಇಷ್ಟ ಆಯ್ತಾ ಇದು? ಸಮಥಿಂಗ್ ಯೂನಿಕ್ ಪ್ರಾಡಕ್ಟ್. ಎಷ್ಟು ಯೂನಿಕ್ ಆಗಿದೆ ಐಟಮ್ಸ್. ಆಲ್ ದಿಸ್ ಶೋ ಪೀಸಸ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಐಟಮ್ಸ್ ಎಲ್ಲ, ಎಷ್ಟು ಯೂನಿಕ್ ಆಗಿದೆ. ಸ್ಟಾಲ್ಸ್ ಮಾತ್ರ ಎಲ್ಲ ಚೆನ್ನಾಗಿತ್ತು ವೀಕ್ಷಕರೇ, ತುಂಬ ಚೆನ್ನಾಗಿತ್ತು. ರೀಸನಬಲ್ ಪ್ರೈಸಸ್ ಇತ್ತಲ್ಲ, ಅಷ್ಟು ಕಾಸ್ಟ್ಲಿ ಇರಲಿಲ್ಲ. ಬಟ್ ಇಲ್ಲಿ ಮಂಕಿ ಕ್ಯಾಪ್ ಬಂದು 200-300 ಹೇಳ್ತಾರೆ. ನಮ್ಮ ಮಲ್ಲೇಶ್ವರಮಲ್ಲೇ ನಮ್ಗೆ 100 ರೂಪೀಸ್ ಸಿಗುತ್ತೆ. ಸೊ ಇಲ್ಲಿ ಮಂಕಿ ಕ್ಯಾಪ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು. ಆದರೆ ನಮ್ಮ ಮಗಳು ಆಟ ಮಾಡಲಿ ಅಂತ ಒಂದು ತೊಗೊಂಡಿದ್ದೀನಿ, ಅದೇನು ರ್ಯಾಬಿಟ್ ಇಯರ್ಸ್ ಅಂತ. ಸೊ ಅದು ತೊಗೊಂಡು ಎಂಜಾಯ್ ಮಾಡಿ. ಅವ್ರು 250 ಕೇಳ್ತಾರೆ, 250 ಪೇ ಮಾಡಿ ಕಾಯ್ತೀನಿ. ಸೊ ಪರವಾಗಿಲ್ಲ, ಏನಾದರೂ ಒಂದು ಐಟಮ್ಸ್ ತೊಗೊಬೇಕಲ್ಲ. ಸೊ ಇಲ್ಲೆಲ್ಲ 10 ರೂಪೀಸ್ 20 ರೂಪೀಸ್ ಐಟಮ್ಸ್ ಎಲ್ಲನೂ ಹಾಕಿದ್ರು. ಇಲ್ಲಿ ಶೋ ಫ್ಲವರ್ಸ್ ಎಲ್ಲ 10 ರೂಪೀಸ್ ಇತ್ತು ವೀಕ್ಷಕರೇ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನಾನು ಬರುವಾಗ ತೊಗೊಳ್ಳೋಣ ಅಂದ್ಕೊಂಡೆ, ಆದರೆ ಮಿಸ್ ಆಗೋಯ್ತು. ನೋಡಿ ಇವ್ರು ಹೆಂಗೆ ಇಂಟ್ರಡಕ್ಷನ್ ಕೊಡ್ತಾರೆ.
ಮೇಡಮ್ ಫ್ಲಾಟ್ಸ್ ನೋಡಿ, ಹ್ಯಾಂಡ್ ಮೇಡ್ ಫ್ಲಾಟ್ಸ್ ನೋಡಿ, ಎಲ್ಲ 10, 20, 30, 60, 80 ನೋಡಿ ಪರ್ ಪೀಸ್. ಬನ್ನಿ ಮೇಡಮ್, ಒಳಗೆ ನೋಡಿ ಮೇಡಮ್, ಎಲ್ಲ 10, 20, 30, 60, 80 ನೋಡಿ. ಡ್ರೈ ಫ್ಲಾಟ್ಸ್, ಹ್ಯಾಂಡ್ ಮೇಡ್ ಫ್ಲಾಟ್ಸ್, ಯಾವ ಥರ ಫ್ಲಾಟ್ಸ್ ಬೇಕಾದ್ರೆ ಇದೆ ನೋಡಿ. ಸೊ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಸೊ ಇಲ್ಲಿಂದ ಫುಡ್ ಕೋರ್ಟ್ ಎಲ್ಲ ಆಗಿ ನಾವಿಲ್ಲಿ ಮುಗಿಸ್ಕೊಂಡು ಸ್ಟೇಜ್ ಹತ್ರ ಹೊರಡ್ತಾ ಇದ್ವಿ. ಆಲ್ರೆಡಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು 5 o'clockಗೆಲ್ಲ. ಒಂದ್ ನಿಮಿಷ ಸೊ ನಾನು ನನ್ನ ಮಗಳು ಅಲ್ಲಿ ಇಲ್ಲಿ ಮಿರ್ಚಿ ತೊಗೊಂಡು ಆಮೇಲೆ ಏನೋ ಏನೋ ಹುಬ್ಳಿ ಸ್ಟೈಲ್ದಂತೆ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ತೊಗೊಂಡು ನಾವು ಡ್ಯಾನ್ಸ್ ಎಂಜಾಯ್ ಮಾಡೋಕ್ಕೆ ಹೋದ್ವಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಅಪ್ಕಮಿಂಗ್ಸ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್